ಸಿನಿಮಾ ರಂಗದಿಂದ ಬಂದು ಸಿನಿಮಾ ಸ್ಟೈಲ್ನಲ್ಲೇ ತಮಿಳುನಾಡಿನಲ್ಲಿ ಮುಖ್ಯಮಂತ್ರಿ ಪಟ್ಟಕ್ಕೇರಿರುವ ಜೋಸೆಫ್ ವಿಜಯ್ ಅವರು ಈಗ ಸಿನಿಮಾ ಸ್ಟೈಲ್ನಲ್ಲೇ ಕಟ್ಟುನಿಟ್ಟಿನ ಆದೇಶ ಹೊರಡಿಸ್ತಾ ಇದ್ದಾರೆ. ವಿಜಯ್ ನೇತೃತ್ವದ ಟಿವಿಕೆ ಸರ್ಕಾರ ತಮಿಳುನಾಡು ವಿಧಾನಸಭೆಯಲ್ಲಿ ಬಹುಮತ ಸಾಬೀತುಪಡಿಸುವ ಮುನ್ನವೇ ಸಿಎಂ ವಿಜಯ್ ಅವರು ಕಟ್ಟುನಿಟ್ಟಿನ ಸರ್ಕಾರಿ ಆದೇಶಗಳನ್ನು ಜಾರಿ ಮಾಡ್ತಾ ಇದ್ದಾರೆ. ಚುನಾವಣಾ ಪೂರ್ವದಲ್ಲಿ ವಿಜಯ್ ನೇತೃತ್ವದ ಟಿವಿಕೆ ಪಕ್ಷ ತನ್ನ ಪ್ರಣಾಳಿಕೆಯಲ್ಲಿ ವ್ಯಸನ ಮುಕ್ತ ತಮಿಳುನಾಡು ಎಂಬ ಭರವಸೆಯನ್ನ ನೀಡಿತ್ತು. ಅದನ್ನು ಈಡೇರಿಸುವ ನಿಟ್ಟಿನಲ್ಲಿ ವಿಜಯ್ ಸರ್ಕಾರ ಸಾರ್ವಜನಿಕ ಸ್ಥಳಗಳಲ್ಲಿರುವ ಮದ್ಯದಂಗಡಿಗಳನ್ನು ಮುಚ್ಚಲು ಹೊರಟಿದೆ. ಶಿಕ್ಷಣ ಸಂಸ್ಥೆಗಳು, ಬಸ್ ನಿಲ್ದಾಣಗಳು ಮತ್ತು ಪೂಜಾ ಸ್ಥಳಗಳ ಸುತ್ತಮುತ್ತಲಿನ 500 ಮೀಟರ್ ವ್ಯಾಪ್ತಿಯಲ್ಲಿದ್ದ 717 ಸರ್ಕಾರಿ ಮದ್ಯದ ಅಂಗಡಿಗಳನ್ನು ಬೀಗ ಜಡಿಯಲು ಸಿಎಂ ವಿಜಯ್ ಆದೇಶ ಮಾಡಿದ್ದಾರೆ. ವಿಜಯ್ ಅವರ ಒಂದೇ ಆದೇಶದಿಂದ ಶಿಕ್ಷಣ ಸಂಸ್ಥೆಗಳು, ಬಸ್ ನಿಲ್ದಾಣ ಮತ್ತು ಪೂಜಾ ಸ್ಥಳಗಳ 500 ಮೀಟರ್ ವ್ಯಾಪ್ತಿಯೊಳಗಿದ್ದ ಈ 717 ಮದ್ಯದಂಗಡಿಗಳು ಬಂದ್ ಆಗಲಿದೆ. ಟಿವಿಕೆ ಸರ್ಕಾರ ಮುಚ್ಚಲು ಆದೇಶಿಸಿರುವ ಈ 717 ಚಿಲ್ಲರೆ ಮದ್ಯ ಮಾರಾಟ ಮಳಿಗೆಗಳನ್ನು ಸರ್ಕಾರಿ ಸ್ವಾಮ್ಯದ ತಮಿಳುನಾಡು ರಾಜ್ಯ ಮಾರುಕಟ್ಟೆ ನಿಗಮ ನಿರ್ವಹಣೆ ಮಾಡ್ತಾ ಇತ್ತು. TASMAC ತಮಿಳುನಾಡಿನಲ್ಲಿ ಇಂತಹ ಒಟ್ಟು 4765 ಮದ್ಯ ಚಿಲ್ಲರೆ ಮಾರಾಟ ಮಳಿಗೆಯನ್ನ ನಿರ್ವಹಿಸ್ತಾ ಇದೆ. ಅದರಲ್ಲಿ 717 ಮದ್ಯದಂಗಡಿಗಳನ್ನು ಸಾರ್ವಜನಿಕ ಸ್ಥಳದಲ್ಲಿರುವುದನ್ನು ಗುರುತಿಸಲಾಗಿದೆ. ಈಗ ಬಂದ್ ಮಾಡಲು ಆದೇಶವಾಗಿರುವ ಈ 717 ಮದ್ಯದಂಗಡಿಗಳ ಪೈಕಿ 276 ಮದ್ಯದಂಗಡಿ ಪೂಜಾ ಸ್ಥಳಗಳ ಬಳಿ ಇದೆ. 186 ಮದ್ಯದಂಗಡಿಗಳು ಶಿಕ್ಷಣ ಸಂಸ್ಥೆಗಳ ಬಳಿ ಇದೆ. 256 ಮದ್ಯದಂಗಡಿಗಳು ಬಸ್ ನಿಲ್ದಾಣಗಳ ಬಳಿ ಇದ್ದು ಅವುಗಳು ಶೀಘ್ರದಲ್ಲೇ ಬಂದ್ ಆಗಲಿದೆ. ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ ಬೆನ್ನಲ್ಲೇ ಸಾರ್ವಜನಿಕ ಸ್ಥಳಗಳಲ್ಲಿರುವ ಮದ್ಯದಂಗಡಿಗಳನ್ನು ಗುರುತಿಸುವಂತೆ ಸಿಎಂ ವಿಜಯ್ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ರು. ಅಧಿಕಾರಿಗಳಿಂದ ಮಾಹಿತಿ ಪಡೆದು 717 ಮದ್ಯದಂಗಡಿಗಳನ್ನು ಮುಚ್ಚಲು ಆದೇಶ ಮಾಡಿರುವ ಅವರು ಮುಂದಿನ 2 ವಾರಗಳಲ್ಲಿ ಈ ಆದೇಶ ಕಾರ್ಯರೂಪಕ್ಕೆ ಬರಬೇಕೆಂದು ಸೂಚನೆ ಕೊಟ್ಟಿದ್ದಾರೆ. ಈ ಮದ್ಯದಂಗಡಿಗಳು ಸರ್ಕಾರಕ್ಕೆ ಆದಾಯ ತಂದುಕೊಡ್ತಾ ಇದ್ರು. ಸಾರ್ವಜನಿಕ ಹಿತದೃಷ್ಟಿಯಿಂದ ಸಾರ್ವಜನಿಕ ಸ್ಥಳಗಳಲ್ಲಿರುವ ಮದ್ಯದಂಗಡಿಗಳನ್ನು ಮುಚ್ಚಿಸಲು ಟಿವಿಕೆ ಸರ್ಕಾರ ತ್ವರಿತವಾಗಿ ಕ್ರಮ ಕೈಗೊಂಡಿದೆ. ಸಿಎಂ ವಿಜಯ್ ಅವರ ಈ ಆದೇಶಕ್ಕೆ ತಮಿಳುನಾಡಿನಲ್ಲಿ ವ್ಯಾಪಕ ಪ್ರಶಂಸೆ ವ್ಯಕ್ತವಾಗಿದೆ. ಸಾರ್ವಜನಿಕ ವಲಯದಿಂದ, ಚಿತ್ರರಂಗದಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ಹಲವು ಗಣ್ಯರು ಕೂಡ ವಿಜಯ್ ಅವರ ಆದೇಶವನ್ನ ಶ್ಲಾಘಿಸಿದ್ದಾರೆ. ಸಿಎಂ ವಿಜಯ್ ಅವರ ಸ್ನೇಹಿತನಾಗಿರುವ ನಟ ವಿಶಾಲ್ ಅವರು ವಿಡಿಯೋ ಸಂದೇಶದ ಮೂಲಕ ಸಿಎಂ ವಿಜಯ್ ಅವರ ತೀರ್ಮಾನಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರೇ, ನಿಮಗೊಂದು ಹ್ಯಾಟ್ಸ್ ಆಫ್ ಸೆಲ್ಯೂಟ್ ಅಂದಿದ್ದಾರೆ. ಶಾಲೆಗಳ ಸಮೀಪವಿರುವ 717 ಮದ್ಯದಂಗಡಿಗಳನ್ನು ಮುಚ್ಚುವ ನಿರ್ಧಾರಕ್ಕೆ ಧನ್ಯವಾದಗಳು, ಇದೊಂದು ಅದ್ಭುತ ನಡೆ ಅಂತ ಹಾಡಿ ಹೊಗಳಿದ್ದಾರೆ. எங்களோட முதலமைச்சர் திரு ஜோசப் விஜய் அவர்களுக்கு மனமார்ந்த நன்றி. இது ஒரு மிகப்பெரிய ஒரு ரிலீஃப், மிகப்பெரிய ஒரு சாதனைன்னு சொல்லுவாங்க. இன்னைக்கு எடுக்க முடியும் ஒரு அரசாங்கமும் நீங்கள் ஒரு சிஎம்மா 717 மதுபான கடைகளை மூட வைக்கிறது. முக்கியமாக பொதுமக்களுக்கு, பெண்களுக்கு, முதியோர்களுக்கு எல்லாருக்கும் இது பெரிய வரமாக இருக்குது. ரொம்ப ரொம்ப நன்றி சிஎம் அவர்கள். ಇನ್ನೊಂದೆಡೆ ತಮಿಳುನಾಡು ವಿಧಾನಸಭೆಯಲ್ಲಿ ನಾಳೆ ಸಿಎಂ ವಿಜಯ್ ಬಹುಮತ ಸಾಬೀತುಪಡಿಸಬೇಕಾಗಿದೆ. ಅದಕ್ಕೂ ಮೊದಲು ತಮಿಳುನಾಡಿನಲ್ಲಿ ಹಲವು ರಾಜಕೀಯ ಬೆಳವಣಿಗೆ ನಡೆದಿದೆ. ನಾಳಿನ ಬಹುಮತ ಪರೀಕ್ಷೆಯಲ್ಲಿ ವಿಜಯ್ ಸರ್ಕಾರವನ್ನ ಅಣ್ಣಾಡಿಎಂಕೆ ಶಾಸಕರು ಬೆಂಬಲಿಸುವ ಸಾಧ್ಯತೆ ಕಂಡು ಬರ್ತಾ ಇದೆ. ಇವತ್ತು ಸಿಎಂ ವಿಜಯ್ ಅವರು ಅಣ್ಣಾಡಿಎಂಕೆ ಶಾಸಕರಾದ ಷಣ್ಮುಖ ಮತ್ತು ವೇಲುಮಣಿ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಇವರ ನೇತೃತ್ವದಲ್ಲಿ ಸುಮಾರು 30 ಶಾಸಕರಿದ್ದು ಅವರು ಟಿವಿಕೆ ಸರ್ಕಾರವನ್ನ ಬೆಂಬಲಿಸಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಹುಮತಕ್ಕೆ 118 ಶಾಸಕರ ಬೆಂಬಲದ ಅಗತ್ಯವಿದ್ದು ಟಿವಿಕೆ, ಕಾಂಗ್ರೆಸ್, ಎಡಪಕ್ಷಗಳು, ವಿಸಿಕೆ ಮತ್ತು ಮುಸ್ಲಿಂ ಲೀಗ್ ಶಾಸಕರು ಸೇರಿ 120 ಶಾಸಕರ ಬಲ ಇದೆ. ಇನ್ನು ಡಿಎಂಕೆ ಅಭ್ಯರ್ಥಿ ವಿರುದ್ಧ 1 ಮತಗಳಿಂದ ಗೆದ್ದಿರುವ ಟಿವಿಕೆ ಶಾಸಕ ಶ್ರೀನಿವಾಸ್ ಸೇತುಪತಿ ಅವರು ಮತ ಚಲಾಯಿಸದಂತೆ ಮದ್ರಾಸ್ ಹೈಕೋರ್ಟ್ ತಡೆ ಕೊಟ್ಟಿದೆ. ಹೈಕೋರ್ಟ್ ಆದೇಶವನ್ನ ಟಿವಿಕೆ ಶಾಸಕ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸಿದ್ದಾರೆ.